ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ನಾನು ನಿಮಗೆ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಒಂದು ಮೆಷರ್ಮೆಂಟ್ನ ನೀವು ನೋಡಿಕೊಂಡ್ರೆ ಒಳಗಡೆ ತುಂಬ ಜ್ಯೂಸಿಯಾಗಿ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಈ ಥರ ಒಂದು ಕಡಲೆಬೇಳೆ ವಡೆನ ಮಾಡ್ಬೋದು. ಸೊ ಈ ವಡೆನ ನಾನು ಹೇಗೆ ಮಾಡಿದೆ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದನ್ನು ಹಬ್ಬಗಳಲ್ಲಿ ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿ ಎಲ್ರಿಗೂ ಕೊಡಿ. ಎಲ್ರಿಗೂ ಇದು ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ನ ನೋಡಿ. ಸ್ಟಾರ್ಟಿಂಗು ನೀವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ ಇದು ಮಸಾಲ ಐಟಮ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಚಕ್ಕೆ, ಲವಂಗ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಇಷ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಇಂಚಷ್ಟು ಆಗೋಷ್ಟು ಚಕ್ಕೆ, ಹಾಗೆ ಒಂದು 5 ರಿಂದ 6 ಆಗೋಷ್ಟು ಲವಂಗ, ಹಾಗೆ ಸ್ವಲ್ಪ 1 ಇಡಿ ಆಗೋಷ್ಟು ಒಂದು ಬೆಳ್ಳುಳ್ಳಿ, ಹಾಗೆ ಶುಂಠಿ ಒಂದು 2 ಅಥವಾ 3 ಇಂಚ್ ಆದರೆ ಸಾಕು. ಅದಾದಮೇಲೆ ಖಾರಕ್ಕೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ನಾನಿಲ್ಲಿ ಹೆಚ್ಚಿಲ್ಲ, ಯಾಕಂದರೆ ಹೆಚ್ಚಿಬಿಟ್ರೆ ಮಕ್ಕಳಿಗೆಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ಬಾಯಿಗೆಲ್ಲ ಖಾರ ಆಗುತ್ತಲ್ವ, ಅದರಿಂದ ರುಬ್ಬಿ ಹಾಕ್ಬೋದು. ಅದಾದಮೇಲೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು. ಕಡಲೆಬೇಳೆನ ನಾನಿಲ್ಲಿ ಒಂದು 2 ಗಂಟೆ ನೆನೆಸಿದ್ದೀನಿ. 2 ಗಂಟೆ ನೀವು ಕಡಲೆಬೇಳೆ ನೆನೆಸಿದರೆ ಸಾಕು. ಜಾಸ್ತಿ ಹೊತ್ತು ಕಡಲೆಬೇಳೆ ನೆನೆದ್ರೆ ಅದು ಸ್ವಲ್ಪ ನೀವು ರುಬ್ಬಿದ ತಕ್ಷಣ ಅದು ಹದ ಕರೆಕ್ಟಾಗಿ ಬರಲ್ಲ, ಸ್ವಲ್ಪ ನೀರು ಥರ ಆಗಿ ತೆಳ್ಳಗಾಗ್ಬಿಡುತ್ತೆ. ಸೊ ಅದಾದಮೇಲೆ ನಾನು ತೋರಿಸಿರೋಂತಹ ಮಸಾಲಗಳು ಅಂದರೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಾಗೆ ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ರುಬ್ಬಿ, ಅದಾದಮೇಲೆ ನೀವು ಇದನ್ನು ರುಬ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ರುಬ್ಕೋಬೇಕಂತ ಹೇಳಿದ್ರೆ ನೀರು ಹಾಕಬಾರ್ದು, ಇದಕ್ಕೆ ಆ ಥರ ರುಬ್ಬಬೇಕು. ಅದಾದಮೇಲೆ ತೀರಾ ನುಣ್ಣಗೂ ರುಬ್ಬಾರ್ದು, ಇದನ್ನು ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಒಂದು ಹದಕ್ಕೆ ಇದ್ದರೆ ಸಾಕು. ನಿಮಗೆ ಕಡಲೆಬೇಳೆ ಅದೆಲ್ಲ ನೀಟಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ನಾನಿಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ತೀರಾ ನೀವು ತೆಳ್ಳಗೆ ರುಬ್ಬಿಟ್ರೆ ಇದ್ರದ್ದು ಟೇಸ್ಟ್ ಚೆನ್ನಾಗಿರಲ್ಲ, ಹಾಗೆ ಮೇಲ್ಗಡೆ ಟೆಕ್ಸ್ಚರ್ ಕೂಡ ನಿಮಗೆ ಗರ್ಗರಿಯಾಗಿ ಬರಲ್ಲ. ಅದಾದಮೇಲೆ ನಾನಿಲ್ಲಿ ಒಂದು 3 ಬ್ಯಾಚಾಗಿ ರುಬ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ನಾನು 1/4 kg ಆಗೋಷ್ಟು ಕಡಲೆಬೇಳೆನ ನೆನೆಸಿದ್ದೀನಿ. ಇದರಿಂದ ಒಂದು ಮೀಡಿಯಮ್ ಸೈಜ್ ಆದರೆ 30 ವಡೆಗಳಾಗುತ್ತೆ. ಸೊ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೀಟಾಗಿ ಎಲ್ಲ ಜಾರಿಂದ ತೆಗೆದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಫ್ರೆಂಡ್ಸ್, ನೀವು ಇದಕ್ಕೆ ಆಪ್ಷನಲ್ಲಾಗಿ ಏನು ಯೂಸ್ ಮಾಡ್ಬೋದು ಅಂದರೆ ಕೊತ್ತಂಬರಿ ಸೊಪ್ಪು ಜೊತೆ ಕರಿಬೇವಿನೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದು ಹಾಕ್ಕೊಳ್ಳಿ. ಇದಕ್ಕೆ ಫ್ರೆಂಡ್ಸ್ ನೀವು ಸಬ್ಸಿಗೆ ಸೊಪ್ಪು ಕೂಡ ಯೂಸ್ ಮಾಡ್ಬೋದು. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬಾ ಒಳ್ಳೆ ಅರೋಮಾ ಬರುತ್ತೆ, ತಿನ್ನಬೇಕಾದ್ರೆ ಬಾಯೆಲ್ಲ ಹರಡ್ಕೊಳ್ಳುತ್ತೆ, ತುಂಬ ಚೆನ್ನಾಗಾಗುತ್ತೆ ಒಂದು ಕಡಲೆಬೇಳೆ ವಡೆ. ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನ ಯೂಸ್ ಮಾಡಿಲ್ಲ, ಸೊ ನಾನು ಇರೋರು ಅದನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋದು ಒಂದು ನೀಟಾಗಿರುವಂಥ ಕಲೆ ಅಂತಲೇ ಹೇಳ್ಬೋದು, ಯಾಕಂದರೆ ನಾವು ಹಾಕಿರೋ ಎಲ್ಲ ಒಂದು ಐಟಮ್ಗಳು ಒಂದಕ್ಕೊಂದು ಹೊಂದ್ಕೋಬೇಕು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ಥರದ ನೀರಾಗಲಿ ಇದನ್ನು ಹಾಕಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಕಡಲೆಬೇಳೆನ ನಾವು ನೆನೆಸಿರೋದ್ರಿಂದ ನೀರು ಹಾಕೋ ನೆಸೆಸಿಟಿ ಇರಲ್ಲ, ಹಾಗೆ ಈರುಳ್ಳಿ ಹಾಕೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನೀವು ನೀರು ಹಾಕಬಾರ್ದು. ನೀರು ಹಾಕಿದ್ರೆ ವಡೆ ಒಂದು ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ. ಅದಾದಮೇಲೆ ಈ ಥರ ಒಂದು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಒಂದೇ ಸೈಜ್ಗೆ ಉಂಡೆನ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳಿ. ನಿಮಗೆ ತಟ್ಟಿ ಬಿಡೋಕ್ಕೆ ಎಣ್ಣೆಯಲ್ಲಿ ಸುಲಭ ಆಗುತ್ತೆ. ಅದಾದಮೇಲೆ ಲೆಸನ್ ನಂಬರ್ 1 ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಬಾಣಲಿ ಇಡ್ತಾಯಿದ್ದೀನಿ. ಅದಕ್ಕೆ ನಾನು ಡೀಪ್ ಫ್ರೈಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕಿ ಕಾಯೋಕ್ಕೆ ಬಿಟ್ಟಿದ್ದೀನಿ. ಈಗ ಸ್ಟಾರ್ಟಿಂಗ್ ನೀವು ವಡೆ ಮಾಡ್ತಾಯಿದ್ದೀರಾ, ಎಣ್ಣೆ ಹೇಗೆ ಕಾದಿದೆ ಅದನ್ನು ಚೆಕ್ ಮಾಡ್ಕೋಬೇಕಂದ್ರೆ ಈ ಥರ ಸಣ್ಣದಾಗಿ ಒಂದು ಉಂಡೆ ಮಾಡಿ ಅದರೊಳಗಡೆ ಬಿಟ್ಟರೆ ಈ ಥರ ಬಬಲ್ಸ್ ಬರಬೇಕು, ಆವಾಗ ನೀಟಾಗಿ ಕಾದಿದೆ ಅಂತ. ಫ್ರೆಂಡ್ಸ್, ಇನ್ನೊಂದು ನೆನಪಿರಲಿ, ಇದನ್ನು ನೀವು ತೀರಾ ಹೈ ಫ್ಲೇಮಲ್ಲೂ ಬೇಯಿಸಬಾರ್ದು, ಹಾಗೆ ಲೋ ಫ್ಲೇಮಲ್ಲೂ ಬೇಯಿಸಬಾರ್ದು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ತುಂಬ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಎಣ್ಣೆ ಬೇಗ ಹೀರ್ಕೊಬಿಡುತ್ತೆ, ಎಣ್ಣೆ ಹೀರ್ಕೊಳ್ಳೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಹೈ ಫ್ಲೇಮಲ್ಲಿ ಆಗಿಬಿಟ್ರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಹಸಿ ಇರುತ್ತೆ. ಸೊ ಈ ಒಂದು ಶಾಲೋ ಫ್ರೈ ಅಂದರೆ ಈ ಥರ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಇದನ್ನು 2 ಕಡೆ ಬೇಯಿಸ್ಕೊಳ್ಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಡಲೆಬೇಳೆ ವಡೆ ರೆಡಿ ಆಗೋಯಿತು. ಈ ಒಂದು ಕನ್ಸಿಸ್ಟೆನ್ಸಿ, ಈ ಒಂದು ಮೆಥಡ್ಗಳನ್ನ ನೀವು ತಿಳ್ಕೊಂಡ್ರೆ
100ಗೆ 200% ನೀವು ಕೂಡ ಫಸ್ಟು ಮಾಡ್ತಾಯಿದ್ದೀರಾ ಅಂದರೆ ವಡೆನ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಇದಕ್ಕೆ ತೀರ ಏನಾದರೂ ಗಟ್ಟಿ ಆಯಿತು ಅಂತಂದರೆ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ತೀರ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲ ತೀರ ತೆಳ್ಳಗಾಗಿದೆ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಒಂದು ಕಡಲೆಬೇಳೆ ವಡೆನ ಮಾಡಿದ್ವಿ. ಹಾಗೆ ಇದ್ರದ್ದು ಒಂದು ಟೆಕ್ಸ್ಚರ್ನ ನಾನು ನಿಮಗೆ ತೋರಿಸ್ತೀನಿ. ನಾನು ಮುರಿದ್ರೆ ಒಳಗಡೆ ಎಷ್ಟು ಜ್ಯೂಸಿಯಾಗಿ ಹಾಗೆ ಎಷ್ಟು ಸಾಫ್ಟ್ ಆಗಿದೆ, ಮೇಲ್ಗಡೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಒಂದು ಬ್ರೇಕ್ ಮಾಡಿ ಅಂದರೆ ಮುರಿದು ಅದರೊಳಗಡೆ ಮಸಾಲ ಮತ್ತು ಅದು ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದಲ್ಲ ಒಳಗಡೆ ಎಷ್ಟು ನೀಟಾಗಿ ಹದವಾಗಿ ಬೆಂದಿದೆ. ಈರುಳ್ಳಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ನಾವು ರುಬ್ಬಿರೋಂಥ ಮಿಕ್ಸ್ಚರು ಎಲ್ಲ ಅಷ್ಟು ಹದವಾಗಿ ಬೆಂದಿದೆ. ಹಾಗೆ ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದರೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ. ಸೊ ಈ ಥರ ಒಂದು ಕಡಲೆಬೇಳೆ ವಡೆನ ಸಂಜೆ ಈವ್ನಿಂಗು ಮಾಡಿ ತಿಂದು ಮಜಾ ಮಾಡಿ ಈ ಒಂದು ಟೇಸ್ಟ್ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.